ರಾಹುಲ್ ಗಾಂಧಿ ಪ್ರತಿ ಕ್ಷಣನೂ ದೇಶದ ಯುವ ಜನತೆ ಮತ್ತೆ ಅದರ ಮೂಲಭೂತ ಸಮಸ್ಯೆಗಳನ್ನ ಜನರ ಗಮನಕ್ಕೆ ತರ್ತಾ ಇದ್ದಾರೆ. ಅವರು ರಾಜಸ್ಥಾನದ ಕೋಟಾದಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು ಇದರದ್ದೇನೆ ಭಾಗ. ಇದಾದ ಮೇಲೆ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಬಿಹಾರದ ಪಾಟ್ನಾ ಹಾಗೂ ದಿಲ್ಲಿಯಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಯನ್ನ ಮಾಡಿ ವಿದ್ಯಾರ್ಥಿಗಳನ್ನ ಭೇಟಿಯಾಗಲಿದ್ದಾರೆ. ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕ ವಿದೇಶದಿಂದ ಬಂದು ಪ್ರತಿ ರಾಜ್ಯಕ್ಕೆ ಹೋಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಇನ್ನು ಇದರಲ್ಲಿ ವಿಶೇಷ ಅಂತ ಅಂದ್ರೆ ಯುವ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಸಿಜೆಪಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದೇ ವಿಷಯದಲ್ಲಿನೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಪ್ರತಿಭಟನೆ ಈ ದೇಶದ ವಿದ್ಯಾರ್ಥಿಗಳು, ಯುವ ಜನರು ಹಾಗೆ ಇತರರ ಜೊತೆಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿ. ಸಿಜೆಪಿ ಇದ್ದಕ್ಕಿದ್ದ ಹಾಗೆ ದುತ್ ಅಂತ ಪ್ರತ್ಯಕ್ಷವಾದಂತಹ ಒಂದು ಪಕ್ಷ. ಅದರ ನಾಯಕ ವಿದೇಶದಲ್ಲಿದ್ದವರು ಈಗ ಭಾರತಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಸಣ್ಣ ಅವಧಿಯಲ್ಲೇನೆ ಕೋಟ್ಯಾಂತರ ಫಾಲೋವರ್ಗಳನ್ನ ಆ ಆನ್ಲೈನ್ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಪಡ್ಕೊಳ್ತು. ಆದ್ರೆ ಅದರ ಪ್ರತಿಭಟನೆಗಳಿಗೆ ಕೆಲವು ಸಾವಿರ ಮಂದಿ ಸೇರ್ತಾ ಇದ್ದಾರೆ. ಆದ್ರೆ ದಿಢೀರ್ ಅಂತ ಹುಟ್ಕೊಂಡಂತಹ ಹಾಗೂ ದಿಢೀರ್ ಅಂತಾನೆ ಆಯೋಜಿಸ್ತಾ ಇರುವಂತಹ ಪ್ರತಿಭಟನೆಗಳಿಗೆ ಇಷ್ಟು ಜನ ಸೇರೋದು ಕೂಡ ದೊಡ್ಡ ವಿಷಯ. ಅದನ್ನ ಯಾವ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಈ ದೇಶದ ಯುವ ಜನರಲ್ಲಿ ಸರ್ಕಾರದ ಬಗ್ಗೆ ಮತ್ತೆ ವಿಪಕ್ಷದ ಬಗ್ಗೆಯೂ ಕೂಡ ಎಷ್ಟು ನಿರಾಶೆ ಆವರಿಸಿದೆ ಅನ್ನೋದು ಈ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಗಳಲ್ಲಿ ಎದ್ದು ಕಾಣ್ತಾ ಇದೆ. ಈವರೆಗೆ ಯಾವುದೇ ಪ್ರತಿಭಟನೆ, ಪ್ರದರ್ಶನ, ಧರಣಿಗಳಿಗೆ ಬಾರದೇ ಇರುವಂತಹ ಜನ್ಜಿ ಈಗ ಸಿಜೆಪಿ ಹೆಸರು ಕೇಳಿದ ಕೂಡಲೇ ಬಂದು ಸೇರ್ತಾ ಇದ್ದಾರೆ. ಅಂದ್ರೆ ಅವ್ರ ಜೊತೆಗೆ ಆ ಆನ್ಲೈನ್ ಪಕ್ಷದ ಸಂದೇಶ ಕನೆಕ್ಟ್ ಆಗಿದೆ. ಈ ಪಕ್ಷ ನಮಗಾಗಿ ಕೆಲಸ ಮಾಡ್ತಾ ಇದೆ, ನಮ್ಮ ಸಮಸ್ಯೆಗಳನ್ನ ಎತ್ತಿ ಪ್ರತಿಭಟಿಸ್ತಾ ಇದೆ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಮೂಡಿದೆ ಈಗ. ಆದ್ರೆ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಕಾರ್ಯವೈಖರಿ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಅದಕ್ಷತೆಯ ವಿರುದ್ಧ, ಜನವಿರೋಧಿ ನೀತಿಗಳ ವಿರುದ್ಧ ವರ್ಷಗಳಿಂದ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿರುವಂತಹ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಈ ದೇಶದ ಜನ್ಜಿ ಕನೆಕ್ಟ್ ಆಗ್ತಾರಾ ಅನ್ನೋದು ಬಹಳ ಮಹತ್ವದ ಪ್ರಶ್ನೆ ಆಗಿದೆ. ಇದೇ ಹೊತ್ತಿನಲ್ಲಿ ಯುವಕರು ಯಾರ ಬಗ್ಗೆ ಭರವಸೆಯನ್ನ ಇಟ್ಟಿದ್ದಾರೋ ಅವರೆಲ್ಲ ಕೂಡ ಕ್ರಮೇಣ ಹೇಗೆ ದ್ರೋಹ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಯುವ ನಾಯಕಿ ಸಯಾನಿ ಘೋಷ್ ಈಗ ಬಿಜೆಪಿಯ ನೆರಳಿನಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಯುವ ಜನರ ಸಮಸ್ಯೆಗಳನ್ನ ಎತ್ತೋದ್ರ ಬಗ್ಗೆ ಮಾತನಾಡಿದ ರಾಘವ್ ಚಡ್ಡಾ ಬಿಜೆಪಿಯನ್ನ ಸೇರಾಗಿದೆ. ಅವರು ನೀಟ್ ಪರೀಕ್ಷೆ ಸೋರಿಕೆಯ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಅವರ ರಾಜಕೀಯ ಹೇಡಿತನಕ್ಕೆ ಕಾರಣ ಏನು ಅನ್ನೋ ಒಂದು ಪ್ರಶ್ನೆ ನಿರ್ಣಾಯಕ ಆಗುತ್ತೆ. ಈ ರೀತಿ ದ್ರೋಹ ಮಾಡೋರ ನಡುವೆ ರಾಹುಲ್ ಗಾಂಧಿ ಅವರ ಹಾದಿ ಇನ್ನೂ ಕಷ್ಟಕರ ಆಗಿದೆ. ಅವರು ಸಂಸತ್ ಸದಸ್ಯತ್ವವನ್ನು ಕೂಡ ಕಳ್ಕೊಳ್ತಾರೆ. ಈಗ್ಲೂ ಅವ್ರ ವಿರುದ್ಧ ಹಲವಾರು ಪ್ರಕರಣಗಳು ಕೋರ್ಟ್ನಲ್ಲಿ ಬಾಕಿ ಇವೆ. ಅವರು RSS ಜನರ ಕೋಪವನ್ನ ಎದುರಿಸಬೇಕಾಗಿದೆ. ಅಮಿತ್ ಶಾ ಸೇರಿದ ಹಾಗೆ ಬಿಜೆಪಿಯ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರ ಮೇಲೆ ಕೋಪಗೊಂಡಿದ್ದಾರೆ. ಅಷ್ಟಾದ್ರೂ ರಾಹುಲ್ ಗಾಂಧಿ ನಿರಂತರವಾಗಿ ಸಮಸ್ಯೆಗಳನ್ನ ಎತ್ತುತ್ತಾ ಇದ್ದಾರೆ, ಮತ್ತೆ ಅವ್ರು ಹೆದರ್ತಾ ಇಲ್ಲ. ಪ್ರಧಾನಿ ಮೋದಿ ಬರೀ ವಿದೇಶ ಪ್ರವಾಸದಲ್ಲೇನೆ ಇದ್ರೆ ಅವ್ರ ಬೆಂಬಲಿಗರು ಇಲ್ಲಿ ಮೋದಿ ಮೋದಿ ಅಂತ ಜಪ ಮಾಡ್ತಾ ಇದ್ದಾರೆ. ಅಮೆರಿಕದ ದಾಳಿಯಲ್ಲಿ ಸಾವನ್ನಪ್ಪಿದಂತಹ 3 ಭಾರತೀಯರ ವಿಷಯವನ್ನ ಟ್ರಂಪ್ ಎದುರು ಎತ್ತಬೇಕು ಅನ್ನೋದು ವಿರೋಧ ಪಕ್ಷ ಒತ್ತಾಯ ಮಾಡ್ತಾ ಇದ್ರೆ ಈ ಸರ್ಕಾರ ಅದನ್ನ ಕೇಳ್ತಾ ಇಲ್ಲ. ರಾಹುಲ್ ಗಾಂಧಿ ನಿರಂತರವಾಗಿ ಯುವಕರ ವಿಷಯವನ್ನ ಎತ್ತುತ್ತಾ ಇದ್ದಾರೆ. ಅವರು ಅನ್ಯಾಯಕ್ಕೊಳಗಾದಂತಹ ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾ ಇದ್ದಾರೆ. ಕೋಟಾದ ಈ ಆಂದೋಲನವನ್ನ ರಾಹುಲ್ ಗಾಂಧಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ದೇಶದ ಪ್ರತಿಯೊಬ್ಬ ಯುವಕರಿಗೂ ನನ್ನ ಒಂದು ಸಂದೇಶ ಇದೆ ಅಂತ ಅವ್ರು ಹೇಳಿದ್ರು. ಇವತ್ತು ಈ ದೇಶದಲ್ಲಿ ನೀವು ಕಠಿಣ ಪರಿಶ್ರಮಕ್ಕಾಗಿ ಅಲ್ಲ, ಕನಸು ಕಂಡಿದ್ದಕ್ಕಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀರಿ. ಪ್ರತಿ ಪತ್ರಿಕೆ ಸೋರಿಕೆ, ಪ್ರತಿ ರದ್ದಾದ ಪರೀಕ್ಷೆ, ಪ್ರತಿ ಅಪೂರ್ಣ ನೇಮಕಾತಿ ಕೇವಲ ಈ ವ್ಯವಸ್ಥೆಯ ವೈಫಲ್ಯ ಅಲ್ಲ, ಬದಲಾಗಿ ಲಕ್ಷಾಂತರ ಕನಸುಗಳ ಮೇಲಿನ ದಾಳಿಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ. ನೀವು ದಣಿದಿದ್ದೀರಿ ಮತ್ತೆ ಕೋಪಗೊಂಡಿದ್ದೀರಿ ಅಂತ ನನಗೆ ಗೊತ್ತಿದೆ. ಆದ್ರೆ ನೆನಪಿಡಿ, ಸರ್ಕಾರ ಕೇಳೋದಿಕ್ಕೆ ನಿರಾಕರಿಸಿದಾಗ ನೀವು ನಿಮ್ಮ ಧ್ವನಿಯನ್ನ ಎತ್ತಬೇಕು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕಾಗಿನೇ ಅವರು ಕೋಟಾದಲ್ಲಿ ಆಂದೋಲನಕ್ಕೆ ನಿಂತಿದ್ದಾರೆ. ಕೋಟಾ ವಿದ್ಯಾರ್ಥಿಗಳ ಪ್ರತಿಧ್ವನಿಯಾಗಿದ್ದಾರೆ. ಕೋಟಾದಿಂದ ಪ್ರಾರಂಭ ಮಾಡಿ ನಂತರದ ದೇಶದ ಮೂಲೆ ಮೂಲೆಗೆ ಕೊಂಡೊಯ್ಯದಕ್ಕೆ ರಾಹುಲ್ ಗಾಂಧಿ ಅವರು ನಿಂತಿದ್ದಾರೆ. ಇದು ನಿಮ್ಮ ಭವಿಷ್ಯಕ್ಕಾಗಿ ಹೋರಾಟ, ಮತ್ತೆ ನಾನು ನಿಮ್ಮೊಂದಿಗಿದ್ದೀನಿ ಅಂತ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಕೋಟಾದಿಂದ ರಾಹುಲ್ ಗಾಂಧಿ ಈ ಒಂದು ಘೋಷಣೆಯನ್ನ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಕೋಟಾ ಕೋಚಿಂಗ್ ಕಾರ್ಖಾನೆಗಳ ಕೇಂದ್ರ ಆಗಿದೆ. ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ರಾಹುಲ್ ಗಾಂಧಿ ಈ ಬಾರಿ ಅವರು ಹಿಂದೆಂದಿಗಿಂತನೂ ಹೆಚ್ಚು ಸಿದ್ಧವಾಗಿರೋ ಹಾಗೆ ಕಾಣ್ತಾ ಇದೆ. ಆದ್ರೆ ಪ್ರಶ್ನೆ ಇರೋದು, ಇಂಡಿಯಾ ಮೈತ್ರಿಕೂಟದ TMC, ಸಮಾಜವಾದಿ ಪಕ್ಷ, RJD ಇವೆಲ್ಲವೂ ಕೂಡ ಬಿಜೆಪಿಯನ್ನ ಇಷ್ಟೇ ದಿಟ್ಟವಾಗಿ ಎದುರಿಸೋದಿಕ್ಕೆ ರೆಡಿ ಆಗಿವೆಯಾ ಅನ್ನೋದು. ವಿರೋಧ ಪಕ್ಷಗಳ ಹಾದಿ ಅಷ್ಟು ಸುಲಭ ಅಲ್ಲ. ಅವರ ವಿರುದ್ಧ ಹಲವು ಪ್ರಕರಣಗಳ ದಾಖಲಾಗಿವೆ ಅನ್ನೋದಷ್ಟೇ ಕಾರಣ ಅಲ್ಲ, ಸೈದ್ಧಾಂತಿಕ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಬೇಕಾದಂತಹ ತೀವ್ರತೆ ಮತ್ತೆ ವೇಗ ಕಾಣೆಯಾಗಿದೆ. TMCಯ ಹಲವಾರು ಮುಸ್ಲಿಂ ಸಂಸದರು ಅಮಿತ್ ಶಾ ಅವರನ್ನ ಭೇಟಿಯಾದ್ರು. ಈಗ ಅವರು ಬಿಜೆಪಿಯ ಮಡಿಲಲ್ಲಿ ಕುಳಿತಿದ್ದಾರೆ. ವಿಪರ್ಯಾಸ ಏನು ಅಂತಂದ್ರೆ ಸ್ವತಃ ಬಿಜೆಪಿಗೆ ಈ ಮುಸ್ಲಿಂ ಸಂಸದರು ಬೇಡ,
ಬಿಜೆಪಿಗೆ ಅವ್ರು ಬೇಡವಾದ ಕಾರಣ ಅವರು ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿಯೊಂದಿಗೆ ವಿಲೀನಗೊಂಡ್ರು. ಸಯಾನಿ ಘೋಷ್ ಅಂತವರು, ರಾಘವ್ ಚಡ್ಡಾ ತರದವರು ಚಿಕ್ಕ ವಯಸ್ಸಿನಲ್ಲಿನೇ ರಾಜಕೀಯದಲ್ಲಿ ಹೆಸರನ್ನ ಮಾಡಿ ಕೊನೆಗೆ ಮುಟ್ಟಿದ್ದು ಎಲ್ಲಿಗೆ? ಅವರು ಬಿಜೆಪಿ ಅವರಿಗೆ ಯಾವ ಬೆದರಿಕೆಗಳನ್ನ ಹಾಕ್ತು? ಇಂಥವ್ರ ಮೇಲೆ ದೇಶದ ಯುವಕರು ಭರವಸೆಯನ್ನ ಇಟ್ಟಿದ್ರು. ಆದ್ರೆ ಒಮ್ಮೆ ಇವರೇ ಬಿಜೆಪಿಯನ್ನ ಗೂಂಡಾಗಳ ಪಕ್ಷ ಅಂತ ಕರೆದು ಈಗ ಅಲ್ಲಿಗೆನೆ ಹೋಗಿ ಕೂತ್ಕೊಂಡಿದ್ದಾರೆ. ಖಂಡಿತವಾಗಿನೂ ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್ ಮತ್ತೆ ರಾಹುಲ್ ಗಾಂಧಿ ಈ ಸಮಯದಲ್ಲಿ ಕಠಿಣ ಹಾದಿಯನ್ನ ಎದುರಿಸ್ತಾ ಇದ್ದಾರೆ. ವಿಷಯ ಬಿಜೆಪಿ ಇನ್ನು ಎಷ್ಟು ಕಾಲ ಅಧಿಕಾರದಲ್ಲಿ ಉಳಿಯುತ್ತೆ ಅನ್ನೋದಲ್ಲ. ಭಯದಿಂದ ಬಿಜೆಪಿಯ ಮಡಿಲಿಗೆ ಬಿದ್ದಂಥ ಸಯಾನಿ ಘೋಷ್ ಅಥವಾ ರಾಘವ್ ಚಡ್ಡಾ ತರದವರು ತಾವೇನ್ ದಾರಿಯನ್ನ ತೋರಿಸಿ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಾಳಜಿಯನ್ನ ವಹಿಸೋದಿಲ್ಲ. ಅವರು ಬಿಜೆಪಿಯ ಬೆದರಿಕೆಯನ್ನ ಎದುರಿಸಿ ನಿಲ್ಲೋದಿಕ್ಕೆ ರೆಡಿ ಆಗ್ಲಿಲ್ಲ. ನಟಿ ರಚನಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವರಿಂದಾಗಿ ಸಂಸದೆ ಆದ್ರು. ಆದ್ರೆ ಸುವೇಂದು ಅಧಿಕಾರಿ ಅಧಿಕಾರ ವಹಿಸ್ಕೊಂಡಾಗಿನಿಂದ ಬಂಗಾಳ ಬದಲಾಗಿದೆ ಅಂತ ಹೇಳೋದಿಕ್ಕೆ ಅವ್ರಿಗೆ ಏನೇನು ಅನ್ನಿಸ್ತಾ ಇಲ್ಲ. ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಅವರು ಸುವೇಂದು ಅಧಿಕಾರಿಯ ಕೆಲಸದಿಂದ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಇಂಥವರು ಮಮತಾ ಬ್ಯಾನರ್ಜಿಯನ್ನ ತಮ್ಮ ನಾಯಕಿ ಅಂತ ಹೇಳ್ಕೊಳ್ತಾರೆ. ಅವರಿಗೆ TMC ಸಿದ್ಧಾಂತದೊಂದಿಗೆ ಏನಾದ್ರೂ ಸಂಬಂಧ ಇದೆ ಅಂತ ಹೇಳೋದಿಕ್ ಸಾಧ್ಯನೇ ಇಲ್ಲ. ಈಗ ಬಿಜೆಪಿಯ ಮಡಿಲಲ್ಲಿ ಕುಳಿತಿರುವಂಥ ಎಲ್ಲ 20 ಸಂಸದರ ಸ್ಥಿತಿ ಕೂಡ ಇದೇ ಆಗಿದೆ. ಯೂಸುಫ್ ಪಠಾಣ್, ಸುದೀಪ್ ಬಂದೋಪಾಧ್ಯಾಯ, ರಚನಾ ಬ್ಯಾನರ್ಜಿ ಅಥವಾ ಸಯಾನಿ ಘೋಷ್ ಇವ್ರು ಯಾರಿಗೂ ಕೂಡ ಸಿದ್ಧಾಂತದೊಂದಿಗೆ ಯಾವುದೇ ಸಂಬಂಧನೇ ಇಲ್ಲ. ಅವರೆಲ್ಲ ಯಾವ ಲಜ್ಜೆ ನಾಚಿಕೆನೂ ಇಲ್ಲದೆ ಪಕ್ಷವನ್ನ ಬದಲಾಯಿಸಿದ್ರು. ರಾಘವ್ ಚಡ್ಡಾ ಬಿಜೆಪಿಯನ್ನ ಸೇರಿದಾಗ ಕಟುವಾಗಿ ಟೀಕೆ ಮಾಡಿದಂತಹ ಸಯಾನಿ ಘೋಷ್ ಈಗ ಚಡ್ಡಾ ಮಾಡಿದ ಕೆಲಸವನ್ನೇ ಮಾಡಿದ್ದಾರೆ. ಸಯಾನಿ ಘೋಷ್ ಮಾತ್ರ ಅಲ್ಲದೇನೆ TMCಯ 20 ಸಂಸದರು ಅದೇ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ಮಮತಾ ಬ್ಯಾನರ್ಜಿ ಹೇಗೆ ಟಿಕೆಟ್ ಅನ್ನ ನೀಡಿ ಗೆಲ್ಸಿದ್ರು. ಹಾಗಾಗಿ ತಪ್ಪು ಇವ್ರದ್ದು ಮಾತ್ರ ಅಲ್ಲ, ಮಮತಾ ಬ್ಯಾನರ್ಜಿ ಅವ್ರದ್ದು ಕೂಡ ಇದೆ. ಒಂದು ಪಕ್ಷಕ್ಕೆ ಬಹಳ ಶಕ್ತಿಶಾಲಿ ನಾಯಕ ಇದ್ದಾಗ ಆ ಪಕ್ಷದೊಳಗೆ ಯಾವುದೇ ಸಿದ್ಧಾಂತ ಅನ್ನೋದು ಇರೋದಿಲ್ಲ. ನಂತರ ಆ ಇಡೀ ಪಕ್ಷ ಆ ಒಬ್ಬ ವ್ಯಕ್ತಿಯ ಸುತ್ತಾನೆ ಸುತ್ತುತ್ತೆ. ಮತ್ತೆ ಮಮತಾ ಬ್ಯಾನರ್ಜಿ ವಿಷಯದಲ್ಲೂ ಕೂಡ ಅದೇ ಆಯ್ತು. ಮಮತಾ ಬ್ಯಾನರ್ಜಿ ಬೀದಿಯಿಂದ ಯಾರನ್ನಾದ್ರೂ ಎತ್ಕೊಂಡು ಅವರಿಗೆ ಟಿಕೆಟ್ ಅನ್ನ ನೀಡಿದ್ರು ಕೂಡ ಅವ್ರು ಚುನಾವಣೆಯನ್ನ ಗೆಲ್ತಾರೆ ಅಂತ ಭಾವಿಸಿದ್ರು. ಅದು ಬಹಳ ಮಟ್ಟಿಗೆ ನಿಜ ಕೂಡ ಆಗಿತ್ತು. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ ಅನೇಕ ಕಷ್ಟಪಟ್ಟು ದುಡಿಯುವಂತ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ನೀಡಿದಿದ್ರೆ ಇವತ್ತಿನ ಈ ಸ್ಥಿತಿ ಬರ್ತಾ ಇರ್ಲಿಲ್ವೇನು? ಆ ಕಷ್ಟಪಟ್ಟು ದುಡಿಯುವಂತ ಕಾರ್ಯಕರ್ತರು ಬೆದರಿಕೆಗಳಿಗೆ ಮಣಿತಾ ಇರಲಿಲ್ಲ, ಅವರು ಜೈಲಿಗೆ ಹೋಗೋದಕ್ಕೆ ಹೆದರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಈ ರಚನಾ ಬ್ಯಾನರ್ಜಿ, ಯೂಸುಫ್ ಪಠಾಣ್ ಮತ್ತೆ ಸಯಾನಿ ಘೋಷ್ ಅವರನ್ನ ದೂಷಿಸೋದ್ರ ಜೊತೆಗೇನೆ ಮಮತಾ ಬ್ಯಾನರ್ಜಿ ಅವರು ಕೂಡ ಹೊಣೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗಿದೆ. ವಾಸ್ತವ ಏನು ಅಂತ ಅಂದ್ರೆ ಅವ್ರ ಪಕ್ಷದ ಅನೇಕ ಸಂಸದರು ಪ್ರಸ್ತುತ ಅವರೊಂದಿಗಿರೋರು ಕೂಡ ಮಮತಾ ಬ್ಯಾನರ್ಜಿ ಅವರು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಹೆಚ್ಚಿನ ಅವಕಾಶವನ್ನ ನೀಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. TMCಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಮಮತಾ ಬ್ಯಾನರ್ಜಿ ಸೋತ ತಕ್ಷಣನೇ ಅವರೆಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಆದ್ರೆ ಇವರಾಗ್ಲಿ ಚಡ್ಡಾ ತರದವರಾಗ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ಕುರಿತು ಪ್ರಶ್ನೆಗಳನ್ನ ಎತ್ತೋದಿಕ್ ಸಾಧ್ಯ ಇಲ್ಲ. ನೈತಿಕ ಹೇಡಿತನ ಇರುವಾಗ ಅವ್ರು ಯಾರು ಕೂಡ ಇದನ್ನ ಮಾಡೋದಿಕ್ ಸಾಧ್ಯನೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಕೂಡ ಚಡ್ಡಾರಂತವ್ರನ್ನ ನಂಬಿದ್ರು. ವಿಶ್ಲೇಷಕರು ಗಮನಿಸೋ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಸಮಸ್ಯೆ ಏನು ಅಂತ ಅಂದ್ರೆ ಅವ್ರು ತಮ್ಮ ಪಕ್ಷದಲ್ಲಿ ಹೌದು ಅಂತ ಹೇಳುವಂತ ಜನರನ್ನ ಬಯಸ್ತಾರೆ. ಅವರನ್ನ ಪ್ರಶ್ನೆ ಮಾಡಿದವರೆಲ್ಲ AAP ಬಿಟ್ಟು ಹೊರಗೆ ಹೋಗ್ಬೇಕಾಯ್ತು. ಇಂಥವ್ರ ನಡುವೆ ಮತ್ತೆ ಈ ಕಾರಣಕ್ಕಾಗಿನೇ ರಾಹುಲ್ ಗಾಂಧಿ ಅವರ ಮಹತ್ವ ನಮಗೆ ಎದ್ದು ಕಾಣಿಸುತ್ತೆ. ಅವರು ನಿರಂತರವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತಿಗೂ ಕೂಡ ಹಿಂದೆ ಸರಿದಿಲ್ಲ, ಅವ್ರು ಯಾವತ್ತಿಗೂ ಹೆದರಿಲ್ಲ. ಅವರು ಅದಾನಿಯನ್ನ ಬಿಡ್ಲಿಲ್ಲ, RSS ಅನ್ನ ಬಿಡ್ಲಿಲ್ಲ, ಮೋದಿ, ಅಮಿತ್ ಶಾ ಅವರನ್ನ ಕೂಡ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅವರು BJP ಮತ್ತೆ RSS ನ ದುರ್ಬಲ ಅಂಶಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿನೇ ಇಲ್ಲಿನ ಮಡಿಲ ಮೀಡಿಯಾಗಳು ಅವ್ರ ವಿರುದ್ಧ ಸುಳ್ಳು ಮತ್ತೆ ದುರುದ್ದೇಶದ ಪ್ರಚಾರವನ್ನ ಮಾಡ್ತಾ ಇವೆ. ಆದ್ರೆ ರಾಹುಲ್ ಗಾಂಧಿ ಇಂಥವಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೇನೆ ತಮ್ಮ ಹಾದಿಯಲ್ಲಿ ತಾವು ಅದೇ ದಿಟ್ಟತನದಿಂದ ಹೊರಟಿದ್ದಾರೆ. ಅವರು ಸಮಸ್ಯೆಗಳನ್ನ ಎತ್ತುತ್ತಾನೆ ಇದ್ದಾರೆ. ಅವರು ಸಮಸ್ಯೆಗಳನ್ನ ಎತ್ತುತ್ತಾ ಇದ್ದಾರೆ ಮಾತ್ರ ಅಲ್ಲ, ಎಚ್ಚರಿಕೆಗಳನ್ನ ಕೂಡ ನೀಡ್ತಾ ಇದ್ದಾರೆ. ಅದು ಕೋವಿಡ್ ಆಗಿರ್ಲಿ, ಚೀನಾ ಆಗಿರ್ಲಿ ಅಥವಾ ಟ್ರಂಪ್ ಆಗಿರ್ಲಿ, ಅವರ ಹೆಚ್ಚಿನ ಎಚ್ಚರಿಕೆಗಳು ಸರಿಯಾಗಿವೆ ಅಂತ ಕೂಡ ಸಾಬೀತಾಗಿದೆ. ಆದ್ರೆ ಇವತ್ತಿನ ರಾಜಕೀಯ ಆಟಕ್ಕೆ ಅಂತ ಬಂದಾಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಕೆಲವು ನ್ಯೂನ್ಯತೆಗಳಿವೆ. ವಿಶ್ಲೇಷಕರು ಹೇಳೋ ಹಾಗೆ ಅವರು ಒಂದು ಟೀಮ್ ಆಗಿ ಸೋಲ್ತಾರೆ. ಅವರು ಎಲ್ಲರೊಂದಿಗೆ ಸಮಾಲೋಚನೆ ಮಾಡೋದಿಲ್ಲ. ಇಂಡಿಯಾ ಒಕ್ಕೂಟದ ಭಾಗವಾಗಿರುವಾಗ ಎಲ್ಲರನ್ನು ಭೇಟಿ ಮಾಡಿ ಸಮಾಲೋಚನೆಯನ್ನ ನಡೆಸೋದು ಬಹಳ ಅಗತ್ಯ ಆಗತ್ತೆ. ಅವರು ಅದನ್ನ ಮಾಡಲ್ಲ. ಪಕ್ಷ ಅವರನ್ನ ಜನರ ನಾಯಕ ಅಂತ ಕರಿಬಹುದು, ಆದ್ರೆ ಹಾಗಂತ ಜನರ ನಾಯಕ ತಂಡದ ಆಟಗಾರನಾಗೋದಿಕ್ ಸಾಧ್ಯ ಇಲ್ಲ ಅಂತಲ್ಲ. ಪಕ್ಷದೊಳಗೆ ಘರ್ಷಣೆಗಳು ಮತ್ತೆ ವಿರೋಧಾಭಾಸಗಳು ಇದ್ದಲ್ಲಿ ಅವುಗಳನ್ನ ಪರಿಹರಿಸುವಂತ ಕೆಲಸದಲ್ಲಿ ತೊಡಗಬೇಕು. ಆದ್ರೆ ಇದನ್ನ ಮಾಡ್ಲಾಗದೆ ಇರೋದೇನೆ ರಾಹುಲ್ ಗಾಂಧಿ ಅವರ ಸಮಸ್ಯೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಇದೇನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಈ ದೇಶದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಸದಾ ತಯಾರಿರುವಂತಹ ಒಂದು ದಿಟ್ಟ ಧ್ವನಿ ಅನ್ನೋದು ಮಾತ್ರ ಸತ್ಯ.
ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.